ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ಮನೆಯಲ್ಲೇ ರವೆಯನ್ನು ರೆಡಿ ಮಾಡಿ ಈ ಒಂದು ರವೆದು ಇಡ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಯಾಕಂದರೆ ನಾವು ಪ್ಯಾಕೆಟ್ನಲ್ಲಿ ತರ್ತೀವಿ ನೋಡ್ರಿ, ಇದನ್ನು ಮನೆಯಲ್ಲೇ ರೆಡಿ ಮಾಡೋದು. ಇದು ರೇಷನ್ ಅಕ್ಕಿ ಅಲ್ಲಿಂದ ಮಾಡಿದಂಥ ರವೆ. ಇದು ತೊಳೆದ್ಬಿಟ್ಟು ನಾವು ಒಣಗಿಸಿ ಮಿಲ್ಲಿಗೆ ಹಾಕ್ಕೊಂಬಂದು ಇಡ್ಲಿ ರವೆ ಅಂತ ಹೇಳಿದ್ರೆ ಇಡ್ಲಿ ರವೆ ಅಂತ ಹಾಕ್ಕೊಡ್ತಾರೆ. ಎರಡು ಥರ ಬರುತ್ತೆ, ಒಂದು ದಪ್ಪ ಬರುತ್ತೆ, ಇದು ಒಂದು ಸಣ್ಣ ಬರುತ್ತೆ. ರವೆನಲ್ಲಿ ಎರಡು ಥರ ಬರುತ್ತೆ ರೀ. ಸಣ್ಣ ರವೆನಲ್ಲಿ ನಾನು ಮಾಡ್ತಾ ಇರೋದು ಅಕ್ಕಿ ರವೆ ಇಲ್ಲಿಂದ ಇಡ್ಲಿ. ಇದಕ್ಕೆ ನಾನು ಇವಾಗ ನೋಡ್ರಿ, ಇಲ್ಲಿ ನಾನು ಈ ಒಂದು ಕಪ್ ಅಳತೆನಲ್ಲಿ ಇದು ಉದ್ದಿನಬೇಳೆಯನ್ನು ನೆನೆಸ್ಕೊಂಡಿದ್ದೀನಿ ರೀ. ಈಗ ಇದೇ ಕಪ್ನಲ್ಲೇ 2 ಕಪ್ನಷ್ಟು ನಾನು ಇದು ತೊಗೊಂಡಿದ್ದೀನಿ, ರವೆ ತೊಗೊಂಡಿದ್ದೀನಿ. ಈ ಕಪ್ನಲ್ಲೇ ನೋಡ್ರಿ, ನಾನು 2 ಕಪ್ಪು ರವೆ, 1 ಕಪ್ಪು ಉದ್ದಿನಬೇಳೆ. ಈಗ ನಾನು ಇದೊಂದು 4 ಅವರ್ಸ್ ನೆನೆಸ್ಕೊಂಡಿದ್ದೀನಿ. ಈಗ ಇದು ಅಂತಂದರೆ ನಾನು ಇವಾಗ ಇದು 2 ಕಪ್ ಹಾಕ್ಕೊಂಡಿ ನೋಡ್ರಿ, ಇದು ತೊಳ್ಕೊತೀನಿ ಮತ್ತು ಇದನ್ನು ಮಿಕ್ಸಿಗೆ ಮಾಡ್ಕೋಬೇಕಾಗುತ್ತೆ. ಈಗ ನಾವು 2 ಕಪ್ನಷ್ಟು ರವೆಗೆ 1 ಕಪ್ನಷ್ಟು ಉದ್ದಿನಬೇಳೆ ರೀ. ಉದ್ದಿನಬೇಳೆ ನಾವು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಹಾಕ್ಕೋತಾ ಇದ್ದೀವಿ. ಇದನ್ನು ಮಿಕ್ಸಿ ಮಾಡ್ಕೊಂಡು ತನಕ ರೀ. ಈಗ ನಾವು ಈ ರವೆಯನ್ನು ಈ ಪಾತ್ರೆಗೆ ಹಾಕೊಂಡ್ರಿ, ನಾವು ಒಂದು ವಾಶ್ ಮಾಡಿದ್ರೆ ಸಾಕು. ಯಾಕಂದ್ರೆ ನಾವು ಅಕ್ಕಿಯನ್ನು ತೊಳೆದ್ಬಿಟ್ಟು ಮಿಲ್ಲಿಗೆ ಹಾಕಿಸ್ಕೊಂಡು ಬಂದಿರ್ತೀವಿ ನೋಡ್ರಿ, ಹಾಗಾಗಿ ಇದನ್ನು ತೊಳ್ಕೊಬೇಕಾಗುತ್ತೆ. ಈಗ ನೋಡ್ಬೋದು, ನಾನು ಇದನ್ನು ನೀರಲ್ಲಿ ರವೆಯನ್ನು ತೊಳ್ಕೊಂಡಿದ್ದೀನಿ ರೀ. ಈಗ ನಾನು ಸ್ವಲ್ಪ ಹೊತ್ತು ಬಿಟ್ಟರೆ ಇದನ್ನು ನೀರನ್ನು ಇದೇ ಥರನೇ ನಾನು ಇವಾಗ ನೀರನ್ನು ತೆಗಿತಾ ಇದ್ದೀನಿ. ಈಗ ನೀವು ನೋಡ್ಬೋದು, ಇಲ್ಲಿ ರವೆ ನಮಗೆ ಈ ಥರ ಆಗಿದೆ ನೋಡ್ಬೋದು ರೀ. ಈ ಥರನೇ ರವೆ ಬರುತ್ತೆ. ನಾವು ಇದನ್ನೇ ಇವಾಗ ರುಬ್ಕೊಂಡಿರೋಂತಹ ಉದ್ದಿನ ಬೇಳೆದು ಇದನ್ನು ಹಾಕೋತಾ ಇದ್ದೀವಿ. ಈಗ ನಮ್ಮದು ಉದ್ದಿನಬೇಳೆ ನಾವು ಇದನ್ನು ರುಬ್ಕೊಂಡಿದ್ದು ನೋಡ್ರಿ, ಇದಕ್ಕೆ ನಾವು ಸೇರಿಸೋಣ. ನಾವು ಇದಕ್ಕೆ ಚೆನ್ನಾಗಿ ಹಾಕೊಂಡ್ರಿ, ಇದು ಸ್ವಲ್ಪ ಗಟ್ಟಿಯಾಗಿಯೇ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಅಂದರೆ ಇದಕ್ಕೆ ನಾವು ಏನು ಹಾಕಿಲ್ಲ, ಬರೀ ಉದ್ದಿನ ಬೇಳೆ ಅಷ್ಟೇ ಹಾಕಿರೋದು. ನೋಡ್ಬೋದು, ಇದ್ರೊಳಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಅಂದರೆ ರವೆಗೆ ಒಟ್ಟು ನಮಗೆ ಒಂದು 8 ರಿಂದ 10 ಅವರು ಇದು ಪರ್ಮನೆಂಟ್ ಆಗಬೇಕು. ಅಂದರೆ ನಮಗೆ ರವೆ ಇಡ್ಲಿ ಚೆನ್ನಾಗಿ ಬರುತ್ತೆ. ನೋಡ್ಬೋದು, ನಾವು ಪ್ಯಾಕೆಟ್ ತಂದು ಮಾಡೋದಕ್ಕಿಂತಲೂ ಮನೆಗೆ ನೋಡ್ರಿ, ಈಗ ರೇಷನ್ ಅಕ್ಕಿ ಆಗಲಿ ಮನೆಗೆ ಯಾವ್ದು ಬೆಳೆಯೋಂಥ ಅಕ್ಕಿ ಯಾವುದಾದ್ರೂ ಈ ಥರ ಮಾಡಿದ್ರೆ ನಿಮಗೆ ಚೆನ್ನಾಗಿ ಈ ಥರ ನೋಡ್ಬೋದು. ನಾನು ಇದಕ್ಕೆ ಇದೇ ಥರನೇ ಇವಾಗ ಗಟ್ಟಿಯಾಗಿ ನಾನು ಇದಕ್ಕೆ ಪರ್ಮನೆಂಟ್ ಆಗೋಕ್ಕೆ ಬಿಡ್ತೀನಿ ರೀ. ಇದನ್ನು ನಾನು ಬೆಳಗ್ಗೆ ನೋಡಿ ಬೇಕಾದರೆ ಒಂಚೂರು ನೀರು ಹಾಕ್ಕೋಬೋದು, ಇಲ್ಲ ಅಂತಂದರೆ ಇದು ನಾವು ಹಾಗೇ ಇಟ್ಟು ಮಾಡ್ಬೋದು. ನೋಡ್ಬೋದು, ನಮಗೆ ಈ ಥರನೇ, ಅಂದರೆ ತುಂಬ ಗಟ್ಟಿ ಆಗಲಿಲ್ಲ, ಅಷ್ಟೇ ಮೀಡಿಯಮ್ ಆಗಿ ಗಟ್ಟಿಯಾಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಾವು ಊರಿಗೆ ಹೋಗೋದು ಕಡೆಯಿಂದಾಗಿ ನಮಗೆ ವಿಡಿಯೋ ಹಾಕ್ಲಿಕ್ಕಾಗಿಲ್ಲ, ಹಾಗಾಗಿ ಇದನ್ನು ಬ್ರೇಕ್ಫಾಸ್ಟ್ ಅಂತೂ ತೋರಿಸ್ತಾ ಇದ್ದೀನಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಧನ್ಯವಾದಗಳು. ನಮ್ಮ ಚಾನಲನ್ನು ವಿಡಿಯೋನ ನೋಡಿ ಸ್ಕಿಪ್ ಮಾಡದೆ ನೋಡಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನಮಗೆ ಬೇಕು, ಹಾಗಾಗಿ ಇದನ್ನು ನಾನು ಮುಚ್ಚಿಡ್ತೀನಿ ರೀ. ಬೆಳಗ್ಗೆ ನಮಗೆ ಇಡ್ಲಿ ಮಾಡಲಿಕ್ಕೆ ಸರಿ ಆಗುತ್ತೆ. ಇವಾಗ ನೋಡ್ಬೋದು ರೀ, ನಾವು ರಾತ್ರಿ ಹಿಟ್ಟನ್ನು ಈ ಥರ ನಾವು ಉದ್ದಿನಬೇಳೆ ಹಿಟ್ಟನ್ನು ಕಲಸಿಟ್ಟಿದ್ದೆವು. ಇವಾಗ ನಮ್ಮದು ಇಡ್ಲಿ ಹಿಟ್ಟು ಯಾವ ಥರ ಆಗಿದೆ ನೋಡ್ಬೋದು. ನಿನ್ನೆ ರಾತ್ರಿ ಒಂಚೂರು ತೆಳುವಾಗಿ ಕಾಣ್ತಾ ಇತ್ತು. ಈಗ ಈ ಥರ ಆಗಿದೆ. ಇದಕ್ಕೆ ಒಂಚೂರು ನಾವು ನೀರನ್ನು ಹಾಕ್ಕೋಬೇಕಾಗತ್ತೆ ರೀ. ಯಾಕಂತಂದರೆ ಇದು ತುಂಬಾ ಗಟ್ಟಿ ಇದೆ, ನೋಡ್ಬೋದು ನೀವು. ಇದಕ್ಕೆ ನೋಡ್ರಿ, ನಾವು ಈ ಒಂದು ಸ್ಪೂನ್ನಲ್ಲೇ ಸ್ವಲ್ಪನೇ ಒಂದು ಅರ್ಧ ಸ್ಪೂನ್ನಷ್ಟು ನೀರು, ಅರ್ಧ ಸ್ಪೂನ್ ನೀರಿಗೆ ಈಗ ನಾವು ಇದಕ್ಕೆ ನೋಡ್ರಿ ಚೂರು ಉಪ್ಪು ಹಾಕಿಟ್ಕೊಂಡಿದ್ದೇವೆ. ಚೂರು ಉಪ್ಪು ಮತ್ತು ಇದಕ್ಕೆ 1-2 ಸ್ಪೂನ್ನಷ್ಟು ಮೊಸರನ್ನು ಸಹ ಸೇರಿಸ್ತಾ ಇದ್ದೇವೆ. ಯಾಕೆ ಮೊಸರು ಸೇರಿಸ್ತಿದ್ದೀವಿ ಅಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಮಗೆ. ಹಾಗಾಗಿ ಇದು ನೋಡ್ಕೊಂಡು ನೀವು ಮತ್ತೆ ಬೇಕಿದ್ರೆ ಮತ್ತೆ ನೀರು ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ನಾವು ಕಲಿಸ್ಬೇಕಾಗತ್ತೆ ರೀ. ಇವಾಗ ನೋಡ್ಬೋದು, ನಮ್ಮದು ಕಲಸಾಗಿದೆ ರೀ. ನಾನು ಇದಕ್ಕೆ ಇನ್ನೊಂದು 2 ಸ್ಪೂನ್ನಷ್ಟು
ನೀರನ್ನು ಸಹ ಸೇರಿಸ್ತಾ ಇದ್ದೀನಿ ಬೇಕಾದಂಗೆ. ಅಂದರೆ ಒಟ್ಟಿಗೆ ಒಂದೇ ಸರ್ತಿ ಹಾಕೋದಿರಲ್ರಿ, ಸ್ವಲ್ಪ ನೋಡ್ಕೊಂಡ್ಬಿಟ್ಟು ನಾವು ಹಾಕಬೇಕಾಗುತ್ತೆ. ಇವಾಗ ನಮಗೆ ಹಿಟ್ಟಿದು ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿ ನೋಡಿ. ಇವಾಗ ನಾವು ಇಡ್ಲಿ ಪಾತ್ರೆಗೆ ಹಾಕೊಳ್ಳೋಣ್ರಿ. ಈಗ ನೋಡ್ಬೋದ್ರಿ, ನಮ್ಮದು ಇಡ್ಲಿ ಪಾತ್ರೆಗೆ ನಾನಿವಾಗ ಸ್ವಲ್ಪನೇ ಆಯಿಲನ್ನು ಹಚ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ನೋಡ್ಬೋದ್ರಿ, ನಮ್ಮದು ಇಡ್ಲಿ ಬ್ಯಾಟರನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡಿರಿ. ಇವಾಗ ನಾವು ಇಡ್ಲಿ ಬ್ಯಾಟ್ರ್ ಇದಕ್ಕೆ ಸ್ವಲ್ಪನೇ ಹಾಕ್ಕೋಬೋದು. ಅಂದರೆ ಇದು ಹಾಕೋ ಟೈಮಿಗೆ ನೋಡಿರಿ ಚೆನ್ನಾಗಿ ಸ್ವಲ್ಪನೇ ಹಾಕಬೇಕು. ಅಂದರೆ ಇದು ಇಡ್ಲಿ ಚೆನ್ನಾಗಿ ಊದ್ಕೊಂಡು ಬರುತ್ತೆ. ಅಂದರೆ ಅದು ಸ್ಟ್ಯಾಂಡ್ ಇಟ್ಕೋತೀವಿ ನೋಡಿರಿ, ಮೇಲೆ ಹಿಂದ್ಗಡೆ ಹತ್ಕೊಳ್ಳುತ್ತೆ. ಅದಕ್ಕಾಗಿ ನಾವು ಚೂರೇ ಹಾಕೋತ ಹೋಗ್ಬೇಕು. ತುಂಬ ಈಸಿ ಹಾಕ್ಕೊಳ್ಳೋದಿದು. ಈಗ ನೋಡ್ಬೋದ್ರಿ, ನಾವು ಇಡ್ಲಿ ಪಾತ್ರೆದಾಗೆ ಎಲ್ಲನೂ ಹಾಕ್ಕೊಂಡು ಇಟ್ಕೊಂಡಿದ್ದೇವೆ. ಈಗ ಇದನ್ನು ಒಂದು 15 ನಿಮಿಷ ಬೇಯಿಸಿದ್ರೆ ಸಾಕು, ತುಂಬ ಬೇಗನೆ ಬೇಯುತ್ತಿದ್ದು. ನಾವೀಗ ಇಡ್ಲಿ ಸ್ಟ್ಯಾಂಡನ್ನು ಇದ್ರೊಳಗೆ ಇಟ್ಕೊಂಡಿದ್ದೆ ಪಾತ್ರೆ ಒಳಗ್ರಿ. ಮತ್ತು ಇಲ್ಲಿ ನಾನು ನೀರು ಬಿಸಿ ಮಾಡ್ಕೊಂಡಿದ್ದೆ, ಹಾಗಾಗಿ ಇದನ್ನು ಇಟ್ಕೊಂಡಿದ್ದೇನೆ. ಇವಾಗ ಇದನ್ನು ಮುಚ್ಚಿಬಿಟ್ಟು ನಾವು ಕ್ಲೋಸ್ ಮಾಡೋಣ. ಇವಾಗ ನೋಡ್ಬೋದ್ರಿ, ನಮ್ಮದು ಆಗಿದೆ, 15 ನಿಮಿಷ ಆಗಿದೆ. ಇವಾಗ ನಾವು ಇದನ್ನು ಆಫ್ ಮಾಡ್ಕೊಂಡಿದ್ದೇವೆ. ಇದು ಒಂದು 10 ನಿಮಿಷ ತಣ್ಣಗಾದ್ಮೇಲೆ ನಾವು ಇಡ್ಲಿಯನ್ನು ತೆಗಿಬೇಕಾಗುತ್ತೆ. ನೀವೀಗ ನೋಡ್ಬೋದ್ರಿ, 10 ನಿಮಿಷ ಆಗಿದೆ, ನಮ್ಮದು ಸ್ವಲ್ಪ ತಣ್ಣಗಾಗಿದೆ. ನಾವು ಇದನ್ನು ಇವಾಗ ಓಪನ್ ಮಾಡ್ತೀವಿ. ನೋಡ್ಬೋದು ನಮ್ಮದು ಇಡ್ಲಿ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇದನ್ನು ಹೊರಗಡೆ ತೆಗೆದಿಡ್ತಾ ಇದ್ದೇವೆ. ಇವಾಗ ನೋಡ್ಬೋದ್ರಿ, ನಮ್ಮದು ಇಡ್ಲಿ ತಣ್ಣಗಾಗಿದೆ. ನಾವೀಗ ಇದನ್ನು ಇಡ್ಲಿಯನ್ನು ಈ ಥರನೇ ಬಿಡಿಸ್ಕೊತಾ ಇದ್ದೀವಿ. ನೋಡ್ಬೋದು, ಸ್ವಲ್ಪ ನೋಡ್ಬೋದು ನಾವು ಹೊರಗಡೆ ಯಾವ ಥರ ಮಾಡ್ತೀವಿ ನೋಡಿರಿ, ಅದೇ ಥರನೇ ನಮ್ಮದು ಇಡ್ಲಿ ಬಂದಿದೆ. ತುಂಬ ಈಸಿಯಾಗಿಯೂ ಮಾಡ್ಬೋದು. ನೋಡ್ಬೋದು ನೀವು, ತುಂಬ ಈಸಿಯಾಗಿ ಬರುತ್ತೆ ನಮ್ಮದು ಇಡ್ಲಿ. ಈ ಥರ ನೋಡ್ಬೋದು ರೀ, ಸಾಫ್ಟೂ ಇರುತ್ತೆ, ಗಟ್ಟಿನೂ ಇರೋದಿಲ್ಲ. ಎಲ್ಲ ಇಡ್ಲಿನೂ ಕೂಡ ಅದೇ ಚೆನ್ನಾಗಿ ಒಳ್ಳೆ ಕಲರ್ ನೋಡಿರಿ, ಒಳ್ಳೆ ಕಲರ್ ಬಂದಿದೆ. ಮತ್ತು ಬೇಗನೂ ಈಸಿನೂ ಆಗುತ್ತೆ. ನಿಮಗೆ ಒಂದು ಅರ್ಧ ಗಂಟೆ ಒಳಗೆ ಈ ಒಂದು ಇಡ್ಲಿ ಬೇಗ ರೆಡಿ ಆಗುತ್ತೆ. ನೋಡ್ಬೋದು ನೀವು. ಈಗ ನೋಡ್ಬೋದ್ರಿ, ನಮ್ಮದು ಇಡ್ಲಿ ರೆಡಿ ಆಗಿದೆ. ಈಗ ಇದಕ್ಕೆ ಒಂದು ಒಳ್ಳೆ ಚಟ್ನಿಯನ್ನು ಮಾಡೋಣ ನಾವು. ಈಗ ನೋಡ್ಬೋದ್ರಿ, ನಾವು ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಆಗುವಂಥ ಚಟ್ನಿ ಮಾಡ್ತಾಯಿದ್ದೀವಿ. 1-2 ಹಸಿಮೆಣಸಿನ್ಕಾಯಿ, ಸ್ವಲ್ಪನೇ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ನಮಗೆ ಒಳ್ಳೇದು ನೋಡಿರಿ. ಹಾಗಾಗಿ ಮತ್ತು ನಾನು ಬೆಳ್ಳುಳ್ಳಿನ ತೊಗೊಂಡು ಶುಂಠಿನ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ನೋಡಿರಿ, ನಾವು ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿನಿ. ಯಾಕಂದರೆ ಇದು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ನೋಡ್ಬೋದು, ನಾನಿಲ್ಲಿ ಒಂದು ಕಟ್ಟನಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ನೋಡ್ಬೋದು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೇನೆ. ಇದು ಒಳ್ಳೆ ಒಂದು ಟೇಸ್ಟ್ ಆದಂಥ ಒಂದು ಚಟ್ನಿ ರೀ. ಈಗ ನಾವು ಒಂದು ಅರ್ಧ ಕಾಯಿ ಹೋಳನ್ನು ಈ ಥರ ತುರಿದಿಟ್ಕೊಂಡಿದ್ದೀವಿ. ಮತ್ತು ಹುರ್ಗಡ್ಲೆ ಸ್ವಲ್ಪ ಹಾಕೋತಾ ಇದ್ದೀವಿ. ಇದನ್ನೆಲ್ಲ ನಾವು ಇವಾಗ ಒಟ್ಟಿಗೆ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂಚೂರು ನೀರನ್ನು ಸಹ ಸೇರಿಸ್ಕೊಳ್ಳೋಣ ರೀ, ನಮಗೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಸರಿಯಾಗುತ್ತೆ. ಈಗ ನೋಡ್ಬೋದು ರೀ, ನಮ್ಮದು ಚಟ್ನಿ ರೆಡಿ ಆಗಿದೆ. ಇವಾಗ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ. ಇವಾಗ ನಮ್ಮದು ಇಡ್ಲಿ ಚಟ್ನಿ ರೆಡಿ ಆಗಿದೆ. ಇವಾಗ ನೋಡ್ಬೋದು ರೀ, ನಮ್ಮದು ಚಟ್ನಿ ಮತ್ತು ಇಡ್ಲಿ ಇವಾಗ ರೆಡಿ ಆಗಿದೆ. ನಾನು ಚಟ್ನಿಗೆ ಒಂದು ಸ್ವಲ್ಪ ಹುಣಸೆ ಹುಳಿ ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ. ನೀವು ಸಹ ಒಂದು ಸ್ವಲ್ಪ ಹುಣಸೆ ಹುಳಿ ಜೀರಿಗೆ ಹಾಕ್ಕೋಬೋದು, ಅದು ಆಪ್ಷನು. ಹುಣಸೆ ಹುಳಿ ಮತ್ತು ಜೀರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗಾಗಿ ಅದನ್ನು ಸಹ ಸೇರಿಸ್ಕೋಬೋದು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.